ಇನ್ನು ಮಿತ್ರ ಮಂಡಳಿಯಿಂದ ದೂರ ದೂರ ಆಗ್ಬಿಟ್ಟಿದಿರಲ್ಲ ಸ್ವಾಮಿ ಅನ್ನೋ ಮಾತಿಗೆ ಗಂಡ ಹೆಂಡತಿನೇ ಜೊತೆಯಾಗಿರೋದಿಲ್ಲ, ನಾವ್ ಹ್ಯಾಕ್ ಜೊತೆಯಾಗಿರೋದು ಅಂತ ವಿಶ್ವನಾಥ್ ತಿರುಗೇಟ್ಕೊಟ್ಟಿದ್ದಾರೆ. ನಿನ್ನೆ ಪ್ರಮಾಣವಚನ ಸ್ವೀಕಾರ ಸಮಾರಂಭದ ಸಂದರ್ಭದಲ್ಲಿ ಎಲ್ರಿಗೂ ಬಂದ್ರು, ವಿಶ್ ಮಾಡಿದ್ರು, ಎಲ್ಲರ ಜೊತೆ ಇದ್ರು. ಆದ್ರೆ ಆಮೇಲೆ ವಾಪಸ್ ಆಗುವಾಗ ಪಾಪ ಒಬ್ಬರೇ ನಡ್ಕೊಂಡು ಹೋಗ್ತಾ ಇದ್ರು. ಏನ್ ಸರ್ ಇದು, ದೂರ ದೂರ ಆಗ್ಬಿಟ್ಟಿದ್ದೀರಾ, ಎಲ್ಲರೂ ನಿಮ್ ಜೊತೆನೇ ಇದ್ರು ಅನ್ನೋ ಈ ಒಂದು ಪ್ರಶ್ನೆಗೆ ಗಂಡ ಹೆಂಡತಿನೇ ಜೊತೆಗಿರಲ್ವಂತೆ. ಸೊ ನಾವ್ ಯಾವಾಗ್ಲೂ ಜೊತೆಯಾಗಿರೋಕ್ಕಾಗತ್ತಾ, ನನ್ನ ಅನುಭವ ಬಳಸ್ಕೊಳ್ಳಿ ಅಂತ ಕೂಗಿ ಹೇಳಕ್ಕಾಗತ್ತಾ ಅಂತ ಮೈಸೂರಿನಲ್ಲಿ ವಿಶ್ವನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಯಾರು ಬಂದಿಲ್ಲ ಅವ್ರನ್ನ ಕೇಳಿದ್ರು ವಾಸಿ, ಗಂಡ ಹೆಂಡ್ತಿನೇ ಒಟ್ಟಿಗಿರಲ್ಲ, ನಾವೇನ್ರಿ ಕತೆ? ಒಟ್ಟಿಗೆ ಇದೀವ್ರಿ, ಒಟ್ಟಿಗೆ ಕತೆ ಇಲ್ಲ. ಏನು ಸದಾ ತಬ್ಕೊಂಡೆ ತಿರ್ಗಕ್ಕಾಯ್ತದೆ? ಒಟ್ಟಿಗೆ ಇದೀವಿ, ನಿಜ, ಇಲ್ಲ ಅಂತಿಲ್ಲ. ಒಬ್ಬೊಬ್ರು ಏನೋ ಮಿಸ್ ಆಗ್ತಾರೆ, ಅದಕ್ಕೇನು ಏನು ದೊಡ್ಡ ವಿಚಾರ ಅಲ್ಲ. ನಾನು ಅನುಭವ ಪಡ್ಕೊಂಡಿದ್ದೀನಪ್ಪ, ತಗೋನಕ್ಕಂತ. ನಿನ್ನ ಅನುಭವ ಏನಿದೆ ಹೇಳಪ್ಪ, ಬಾಪ್ಪ ಇಲ್ಲಿ ಕರೆದು ಕೇಳಿದ್ರೆ ಹೇಳ್ಬೋದು. ಸುಮ್ಮನೆ ನನಗೆ ಅನುಭವ ಇದೆ ಬರ್ತೀನಿ ಹಂಗಲ್ಲ. ಭಾಳ ನಾನು ಅಷ್ಟೇ ಇಲ್ಲ, ಭಾಳ ಜನರಿಗೆ ಭಾಳ ರೀತಿಯಾದಂಥ ಅನುಭವ ಇದೆ. ಆ ಅನುಭವವನ್ನು ಉಪಯೋಗ ಮಾಡ್ಕೊಳ್ಳಿ. ಏನು ಮಂತ್ರಿಯಾಗಿಯೂ ಉಪಯೋಗ ಮಾಡ್ಕೋಬೋದು, ಮಂತ್ರಿ ಅಲ್ಲದೇನೂ ಕೂಡ ಉಪಯೋಗ ಮಾಡ್ಕೋಬೋದು. ಒಟ್ಟಾರೆಯಾಗಿ ಈ ನಮ್ಮ ಜನತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶ ಪಡೆದಂಥ ಸರ್ಕಾರಗಳು ಜನತಂತ್ರ ವ್ಯವಸ್ಥೆ ಹಿನ್ನೆಲೆಯಲ್ಲಿ ಯಾರು ಅನುಭವಗಳನ್ನು ಪಡೆದಿದ್ದಾರೆ ಅದನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು ಅವರ ಧರ್ಮ.